ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಅಂದ್ರೆ ಸಮ್ಮರ್ ಸ್ಲಾಮ್ಗಿಂತ ಎಂದಿನ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಮೇನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಬ್ಲಡ್ ಲೈನ್ ಅವರು ಗೆದ್ಕೊಂಡಿದ್ರು. ಅಂಡ್ ಆ ವಾರ ರೇಟಿಂಗ್ಸ್ 2.179 ಮಿಲಿಯನ್ ಬಂದಿತ್ತು. ಅಂಡ್ ಎಲ್ಲರೂ ಕೂಡ ಸಮ್ಮರ್ ಸ್ಲಾಮ್ ಆದ್ಮೇಲೆ ಬರುವಂತ ಸ್ಮ್ಯಾಕ್ ಡೌನ್ ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ರು. ಯಾಕಂದ್ರೆ ರೋಮನ್ ರೈನ್ಸ್ ಅವರ ರಿಟರ್ನ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಂಡ್ ನಾನಂತೂ ಆ ಒಂದು ಸ್ಮ್ಯಾಕ್ ಡೌನ್ ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಅಂಡ್ ವ್ಯೂವರ್ಶಿಪ್ ಎಷ್ಟು ಬರುತ್ತೆ ಅಂತ ನೋಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಈಗ ಫೈನಲಿ ವ್ಯೂವರ್ಶಿಪ್ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬಹುದು. ಎಸ್, ಕಳೆದ ಸ್ಮ್ಯಾಕ್ ಡೌನ್ ನ ವ್ಯೂವರ್ಶಿಪ್ 2.433 ಮಿಲಿಯನ್ ಬಂದಿದೆ. ಸೊ ರೋಮನ್ ರೈನ್ಸ್ ಅವರು ಇದರಿಂದನೇ ಪ್ರೂವ್ ಮಾಡ್ಕೊಂಡಿದ್ದಾರೆ ನಾನು ಎಷ್ಟು ದೊಡ್ಡ ಡ್ರಾ ಕಂಪನಿಗೆ ಅಂತ. ಲಾಸ್ಟ್ ಟೈಮು ರಸಲ್ ಮೇನಿಯಾ ವೀಕೆಂಡ್ ಅಲ್ಲಿ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 2.4 ಮಿಲಿಯನ್ ನ ಕ್ರಾಸ್ ಮಾಡಿತ್ತು. ಅಂಡ್ ಅದಾದ್ಮೇಲೆ ಫೈನಲಿ ಸಮ್ಮರ್ ಸ್ಲಾಮ್ ಆದ್ಮೇಲೆ ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ 2.4 ಮಿಲಿಯನ್ ನ ಕ್ರಾಸ್ ಮಾಡಿದೆ ಅಂತಾನೆ ಹೇಳ್ಬಹುದು. ಇದರಿಂದ ಗೊತ್ತಾಗ್ತಾ ಇರುತ್ತೆ ಡಬ್ಲ್ಯೂ ಕೂಡ ರೋಮನ್ ರೈನ್ಸ್ ಅವರು ಡಬ್ಲ್ಯೂ ಕಂಪನಿಯ ತುಂಬಾ ದೊಡ್ಡ ಡ್ರಾ ಅಂತ. ಸೊ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ರೋಮನ್ ರೈನ್ಸ್ ಅವರು ಬಂದಿದ್ರಿಂದ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಕಳೆದ 10 ವರ್ಷದಲ್ಲಿ ಟಾಪ್ 5 ಮೋಸ್ಟ್ ಸರ್ಚ್ ಡಬ್ಲ್ಯೂ ಸೂಪರ್ ಸ್ಟಾರ್ ಲಿಸ್ಟ್ ನ ನೀವು ನೋಡ್ತಾ ಇರಬಹುದು. ನಂಬರ್ 1 ಅಲ್ಲಿ ನಮಗೆ ದ ರಾಕ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಂಬರ್ 2 ಅಲ್ಲಿ ಜಾನ್ಸಿನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಂಬರ್ 3 ಅಲ್ಲಿ ರೋಮನ್ ರೈನ್ಸ್ ಅವರು ಇದ್ರೆ ನಂಬರ್ 4 ಅಲ್ಲಿ ಅಂಡರ್ಟೇಕರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಂಬರ್ 5 ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಇದ್ದಾರೆ. ಸೊ 10 ವರ್ಷದಿಂದ ಟಾಪ್ 5 ಮೋಸ್ಟ್ ಸರ್ಚ್ ಸೂಪರ್ ಸ್ಟಾರ್ಸ್ ಗಳ ಲಿಸ್ಟ್ ಅಲ್ಲಿ ರಾಕ್, ರೋಮನ್ ರೈನ್ಸ್, ಜಾನ್ಸಿನಾ, ಅಂಡರ್ಟೇಕರ್ ಆಗಿ ಬ್ರಾಕ್ ಲೆಸ್ನರ್ ಅವರು ಟಾಪ್ 5 ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವರ ಬಗ್ಗೆ. ಕಳೆದ ಸ್ಮ್ಯಾಕ್ ಡೌನ್ ಗೆ ಎಜೆ ಸ್ಟೈಲ್ ಅವರು ಬರ್ತಾರೆ ಅಂತ ಅಪ್ಡೇಟ್ ಬಂದಿತ್ತು. ಯಾಕಂದ್ರೆ ನಾನು ವಿಡಿಯೋನ ಮಾಡಿ ತಿಳಿಸಿದ್ದೆ. ಬಟ್ ಕಳೆದ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಎಜೆ ಸ್ಟೈಲ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಲಿಲ್ಲ. ಅಂಡ್ ಈಗ ಯಾಕೆ ಅವರು ರಿಟರ್ನ್ ಆಗ್ಲಿಲ್ಲ ಅಂತ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅವರು ಎಜೆ ಸ್ಟೈಲ್ ಅವ್ರನ್ನ ಬ್ಯಾಕ್ ಸ್ಟೇಜ್ ಗೆ ಕರ್ಕೊಂಡು ಬಂದಿದ್ರಂತೆ. ಬಟ್ ಈ ಒಂದು ಟೈಮು ನಿನ್ನ ರಿಟರ್ನ್ ಗೆ ಸರಿ ಹೊಂದೋದಿಲ್ಲ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಜೆ ಸ್ಟೈಲ್ ಅವರ ರಿಟರ್ನ್ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡ್ತಂತೆ. ಬಟ್ ಏನೇ ಆಗಲಿ ಎಜೆ ಸ್ಟೈಲ್ ಅವರು ನಮಗೆ ಇನ್ನೇನು ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಥವಾ ಅದ್ರ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಲ್ಲದೆ ತುಂಬಾ ವಿಚಾರಗಳು ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ಅದ್ರ ಮಧ್ಯೆ ಎಜೆ ಸ್ಟೈಲ್ ಅವರ ರಿಟರ್ನ್ ಏನಾದರೂ ಆಗಿದ್ದಿದ್ರೆ ಅದ್ರ ಬಗ್ಗೆ ಫ್ಯಾನ್ಸ್ ಗಳು ಗಮನ ಕೊಡ್ತಾ ಇರಲಿಲ್ಲ. ಸೊ ಒಂದು ಬಿಗ್ ರಿಟರ್ನ್ ನಾವು ವೇಸ್ಟ್ ಮಾಡ್ಕೋಬಹುದಾಗಿತ್ತು ಅಂತ ಅನ್ಕೊಂಡು ಡಬ್ಲ್ಯೂ ಅವರು ಎಜೆ ಸ್ಟೈಲ್ ಅವರ ರಿಟರ್ನ್ ಹೋಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಏನೇ ಆಗಲಿ ಆದಷ್ಟು ಬೇಗ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಥವಾ ಅದರ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ಸಿಎಂ ಪಂಕ್ ಅವರ ಫ್ಯಾನ್ಸ್ ಗಳಿಗೆಲ್ಲ ಸಿಕ್ಕಾಪಟ್ಟೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ತಿಂಗಳಿನ ಎಲ್ಲಾ ಮಂಡ್ಯ ನೈಟ್ ರಾಗೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಬರ್ತಾ ಇದಾರಂತೆ. ಸೊ ಎಲ್ಲಾ ಮಂಡ್ಯ ನೈಟ್ ರಾಗೂ ಕೂಡ ಬರ್ತಾ ಇದಾರೆ ಅಂದ್ರೆ ಡಬ್ಲ್ಯೂ ಅವರು ಪ್ರಾಬಬ್ಲಿ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ಅವರ ಒಂದು ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು ಅಗೇನ್ಸ್ಟ್ ಡ್ರೂ ಮ್ಯಾಕೆಂಟೈರ್. ಸೊ ನಮ್ಮ ಸಿಎಂ ಪಂಕ್ ಅವರು ಇನ್ ರಿಂಗ್ ರಿಟರ್ನ್ ಗೆ ಕ್ಲಿಯರ್ ಆಗಿ ಮ್ಯಾಚ್ ಕೂಡ ರೆಸಲ್ ಮಾಡಿದ್ರು. ಅಂಡ್ ಈಗ ಎಲ್ಲಾ ಮಂಡ್ಯ ನೈಟ್ ರಾಲ್ ಕೂಡ ನಮ್ಮ ಸಿಎಂ ಪಂಕ್ ಅವರು ಪ್ರೆಸೆಂಟ್ ಆಗ್ತಾರಂತೆ. ನೋಡೋಣ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ಸ್ಟೋರಿನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡ್ ಬರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಎರಡು ಮುಖ್ಯ ಇಂಪಾರ್ಟೆಂಟ್ ವಸ್ತುಗಳ ಬಗ್ಗೆ. ಎಸ್, ಡಬ್ಲ್ಯೂ ಅಲ್ಲಿ ಈಗ ನೀವು ಗಮನಿಸಿದ್ರೆ ಒಂದು ಅಮೂಲ್ಯವಾದ ವಸ್ತು ಮಂಡ್ಯ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಷ್ಟೇ ಅಮೂಲ್ಯವಾದ ವಸ್ತು ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ಅಮೂಲ್ಯವಾದ ವಸ್ತು ನಮ್ಮ ಲಿವ್ ಮಾರ್ಗನ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಆ ಎರಡು ಅಮೂಲ್ಯವಾದ ವಸ್ತುಗಳು ಯಾವುದು ಅಂದ್ರೆ ನಮ್ಮ ಸಿಎಂ ಪಂಕ್ ಅವರ ಬ್ರಾಸ್ಲೈಟ್ ಹಾಗೆ ಸ್ಮ್ಯಾಕ್ ಡೌನ್ ಅಲ್ಲಿ ಬ್ಲಡ್ ಲೈನ್ ನ ಹುಲಾ ಫಾಲಾ. ಎಸ್, ಡಬ್ಲ್ಯೂ ಎರಡು ಮೇಜರ್ ಹಾಗೆ ಬಿಗ್ ಸ್ಟೋರಿ ಲೈನ್ ಈ ಎರಡು ವಸ್ತುಗಳ ಹಿಂದೆನೆ ಇದೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಮಂಡ್ಯ ನೈಟ್ ರಾ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗಿಂತ ಜಾಸ್ತಿ ಡಬ್ಲ್ಯೂ ಅವರು ಹಾಗೆ ಫ್ಯಾನ್ಸ್ ಗಳು ಸಿಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸ್ಟೋರಿ ಲೈನ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಸ್ಟೋರಿ ಲೈನ್ ಯಾಕೆ ನೋಡೋದಿಕ್ಕೆ ಸಿಗ್ತಾ ಇದೆ, ನಮ್ಮ ಸಿಎಂ ಪಂಕ್ ಅವರ ಬ್ರಾಸ್ಲೈಟ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎತ್ಕೊಂಡು ತಿರುಗ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ನಮ್ಮ ಸಿಎಂ ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಕೈಯಿಂದ ತನ್ನ ಬ್ರಾಸ್ಲೈಟ್ ನ ಕಿತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಒಂದು ಮೆಗಾ ಸ್ಟೋರಿ ಲೈನ್ ಮಂಡ್ಯ ನೈಟ್ ರಾ ಅಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಕಡೆ ಸ್ಮ್ಯಾಕ್ ಡೌನ್ ಗೆ ಬಂದ್ರೆ ಸಿಮಿಲರ್ ವಿಚಾರ ನಮಗೆ ಹುಲಾ ಫಾಲಾ ನೆಕ್ಲೆಸ್ ಕಡೆಯಿಂದ ನೋಡೋದಿಕ್ಕೆ ಸಿಗ್ತಾ ಇದೆ. ಎಸ್, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು
WWE ಚಾಂಪಿಯನ್ ಆಗಿದ್ರು ಕೂಡ ಭಿಕ್ಷೆ ಬೇಡ್ತಾ ಇದ್ದಾರೆ ಕೆವಿನ್ ಓಯನ್ಸ್ ಅವರ ಬಳಿ, ನನ್ನ ಮೇಲೆ ಮ್ಯಾಚ್ ಆಡು ಅಂತ. ನಿಜವಾಗ್ಲೂ ಎಂತ ಸ್ಟೋರಿ ಲೈನ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಆ ಒಂದು ಸ್ಟೋರಿ ಲೈನ್ಗಿಂತ WWE ಅವರು ಹಾಗೆ ಫ್ಯಾನ್ಸ್ಗಳು ಬ್ಲಡ್ ಲೈನ್ ಸ್ಟೋರಿ ಮೇಲೆನೆ ಇನ್ವೆಸ್ಟೆಡ್ ಆಗಿದ್ದಾರೆ. ಅಂಡ್ ಬ್ಲಡ್ ಲೈನ್ ನಲ್ಲಿ ಸ್ಟೋರಿ ಲೈನ್ ಯಾಕೆ ನಡೀತಾ ಇದೆ, ಟ್ರೈಬಲ್ ಚೀಫ್ ಯಾರು ಅನ್ನೋದ್ರ ಬಗ್ಗೆ. ಸೊ ಆ ಒಂದು ಹೂಲಾ ಫಾಲಾ ಯಾರ ಕೈಯಲ್ಲಿರುತ್ತೋ ಅವರೇ ನಿಜವಾದ ಟ್ರೈಬಲ್ ಚೀಫ್. ಅದಕ್ಕೋಸ್ಕರ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ WWE ರೋಮನ್ ರೈನ್ಸ್ ಅವರು ಹೂಲಾ ಫಾಲಾನ ಕೈಯಲ್ಲಿ ಇಟ್ಕೊಂಡ್ರ ಹೊರತು ಅದನ್ನ ಕತ್ತಿಗೆ ಹಾಕೊಳ್ಳೋದಿಕ್ಕೆ ಬಿಡ್ಲಿಲ್ಲ. ಅದನ್ನ ಸಡನ್ ಆಗಿ ನಮ್ಮ ಟಾಮಟೋಂಗ ಅವರು ಕಿತ್ಕೊಂಡು ಸೋಲೋ ಸಿಕೋವಾ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಎರಡು ಮೇಜರ್ ಸ್ಟೋರಿ ಲೈನ್ಗಳು ಎರಡು ವಸ್ತುಗಳ ಮೇಲೆ ಬೇಸ್ ಆಗಿದೆ, ಒಂದು ಬ್ರಾಸ್ಲೈಟ್, ಇನ್ನೊಂದು ಹೂಲಾ ಫಾಲಾ. ಅಂಡ್ ಎರಡು ಸ್ಟೋರಿ ಲೈನ್ ನ ನೋಡೋದಕ್ಕೆ ನಮಗೂ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ಇನ್ನು 6 ತಿಂಗಳು ಕಳೆದ ಮೇಲೆ ನಮಗೆ ಜಾನ್ ಸಿನಾ ಅವರ ಐಕಾನಿಕ್ WWE ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. 2025ರ ಇಡೀ ವರ್ಷ ನಮಗೆ ಜಾನ್ ಸಿನಾ ಅವರು WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈಗ ಇದ್ರ ಬಗ್ಗೆ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ ಜಾನ್ ಸಿನಾ ಅವರ ಫೈನಲ್ ಇಯರ್, ಅವರ ಫೈನಲ್ ಟೂರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದು ಜಾನ್ ಸಿನಾ ಅವರ ಕರಿಯರ್ ಅಲ್ಲೇ ಅವರ ಬಿಗ್ಗೆಸ್ಟ್ ಇಯರ್ ನಾನು ಇವಾಗಲೇ ಬರ್ದು ಕೊಡ್ತೀನಿ, ಯಾಕಂದ್ರೆ ಆ ರೀತಿ ಅವರು ಜಾನ್ ಸಿನಾನ WWE ಅವರು ಬುಕ್ ಮಾಡ್ತಾರೆ. ಅಂಡ್ ನಾನು ಕೂಡ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಜಾನ್ ಸಿನಾ ಅವರ ಮೇಲೆ ಒಂದು ಫೈನಲ್ ಮ್ಯಾಚ್ ನ ಆಡೋದಿಕ್ಕೆ ಅಂತ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಸೆತ್ ರಾಲೆನ್ಸ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನಿಮ್ಗೆ ನೋಡೇ ಇರಬಹುದು ಯಾವ ರೀತಿ ಇವರ ನಡುವೆ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಕ್ಕಿತ್ತು ಅಂತ. ಸಮರ್ ಸ್ಲಾಮ್ ಮ್ಯಾಚ್ ಕೂಡ ನಮಗೆ ನೆನಪಿಗೆ ಬರುತ್ತೆ. ಅಂಡ್ ರಾಯಲ್ ರಂಬಲ್ ನ ಬ್ರಾಕ್ ಲೆಸ್ನರ್, ಜಾನ್ ಸಿನಾ ಹಾಗೆ ಸೆತ್ ರಾಲೆನ್ಸ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನಮಗೆ ನೆನಪಿಗೆ ಬರುತ್ತೆ ಇವರ ಫ್ಯೂಡ್ ನ ನೋಡಿದ್ರೆ. ಅಂಡ್ ಗೈಸ್ ಸಖತ್ತಾಗಿರುತ್ತೆ ಈ ಒಂದು ಮ್ಯಾಚ್ ನ ನೋಡೋದಿಕ್ಕೆ. ಅಂಡ್ ಎಷ್ಟು ಜನ ನಮ್ಮ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಆ ಕಡೆ ಗಂತರ್ ಹಾಗೆ ಜಾನ್ ಸಿನಾ ಅವರ ನಡುವೆ WWE ಅವರು ಒಂದು ಮ್ಯಾಚ್ ನ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಈ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡು ನೀನು ಕೂಡ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಿಲ್ಲ, ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಬೇಕು ಅಂದ್ರೆ ನನ್ನ ಬಳಿ ಬಾ, ಈ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೋ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ನಮ್ಮ RVD ಅವರು ಕೂಡ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡಿದ್ರು. ಅಂಡ್ ಈಗ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ನೋಡೋಣ ಗೈಸ್ 2025ರಲ್ಲಿ ಯಾರ್ಯಾರ ಮೇಲೆ ನಮಗೆ ಜಾನ್ ಸಿನಾ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಗಾಯ್ಸ್ ಸಂಜೆ ವಿಡಿಯೋದಲ್ಲಿ. ನಾಳೆ ಮಂಡ್ಯ ನೈಟ್ ರಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.